ಭಾರತದ ಪ್ರಧಾನಿಯಾಗುವುದಕ್ಕಿಂತ ಮೊದಲಿನಿಂದಲೂ ನರೇಂದ್ರ ಮೋದಿ ಒಂದು ಮಾತು ಹೇಳುತ್ತಾ ಬಂದಿದ್ದಾರೆ. ಭಾರತದ ಪ್ರಥಮ ಪ್ರಧಾನಿ ನೆಹರು ಆಳ್ವಿಕೆಯ ಕಾಲದಲ್ಲಿ ಭಾರತ ಅಧೋಗತಿಗೆ ಹೋಗಿತ್ತು ಎಂಬಂತ ಮಾತುಗಳನ್ನು ನರೇಂದ್ರ ಮೋದಿ ಆಗಾಗ ಹೇಳುತ್ತಿದ್ದಾರೆ. ತುಂಬಾ ಚೆನ್ನಾಗಿದ್ದ ಭಾರತವನ್ನು ಕಾಂಗ್ರೆಸ್ ಪಕ್ಷ ಮತ್ತು ನೆಹರು ಸೇರಿಕೊಂಡು ಹಾಳು ಮಾಡಿಬಿಟ್ರೇನೋ ಎಂಬ ಅರ್ಥ ಕೊಡುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ದೇಶದ ಸ್ಥಿತಿಯನ್ನು ಬದಲಾಯಿಸಿ ಬಿಡುತ್ತೇನೆಂದು ಆಶ್ವಾಸನೆ ನೀಡಿ ಅಧಿಕಾರಕ್ಕೇರಿದ ಮೋದಿಯವರು ಏನು ಮಾಡಿದ್ದಾರೆ, ಏನು ಮಾಡಿಲ್ಲ ಎಂಬುದು ಬೇರೆ ವಿಚಾರ. ಆದರೆ ಏನೂ ಮಾಡಿಲ್ಲ ಎಂದು ಅವರಿಂದ ಆರೋಪ ಹೊತ್ತಿರುವ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದಾರಾ, ಇಲ್ಲ ಅವರು ಮಾಡಿದ್ದೆಲ್ಲ ಹಾಳ ಎಂಬುದನ್ನು ತಿಳಿದುಕೊಳ್ಳುವ ಹಾಗೂ ವಿಶ್ಲೇಷಿಸುವ ಪ್ರಯತ್ನ ಇಲ್ಲಿದೆ. ಚೀನಾ ಪ್ರವಾಸದ ವೇಳೆ ಶಾಂಘೈನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಪ್ರಧಾನಿ ಮೋದಿ ಈ ಮೊದಲು ನೀವು ಭಾರತದಲ್ಲಿ ಹುಟ್ಟಿದ್ದಕ್ಕಾಗಿ ನಾಚಿಕೆ ಪಟ್ಟುಕೊಳ್ಳುತ್ತಿದ್ರಿ, ಈಗ ನೀವು ಭಾರತವನ್ನು ಪ್ರತಿನಿಧಿಸಲು ಹೆಮ್ಮೆ ಪಡುತ್ತಿದ್ದೀರಿ. ವಿದೇಶದಲ್ಲಿ ನೆಲೆಸಿದ್ದ ಎಲ್ಲ ಭಾರತೀಯರು ಕೂಡ ಕಳೆದ ವರ್ಷ ದೇಶದಲ್ಲಿ ಸರ್ಕಾರ ಬದಲಾಗುವುದನ್ನೇ ಬಯಸುತ್ತಿದ್ದರು ಎಂದು ಹೇಳಿದ್ದಾಗಿ ಹಿಂದೂ ಪತ್ರಿಕೆ ವರದಿ ಮಾಡಿತ್ತು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪರದೇಶದಲ್ಲಿರುವಾಗ, ವಿಶೇಷವಾಗಿ ಫಾರಿನ್ ಸಾಯಿಲ್ದಲ್ಲಿ ಈ ಪ್ರಕಾರ ಏನು ಮಾತಾಡ್ತಾ ಇದ್ದಾರೆ, ಮೊದಲು ಭಾರತದಲ್ಲಿ ಇರಲಿಕ್ಕೆ ನಾವು ಭಾರತೀಯರಂತ ಹೇಳಲಿಕ್ಕೆ ಇದು ಆಗ್ತಿತ್ತಂತ, ಈಗ ಇವರು ಅಧಿಕಾರದಲ್ಲಿ ಬಂದ ಮೇಲೆ ಆಗ್ತಾಯಿದೆ ಅಂತ ಏನು ಹೇಳ್ತಾರೆ, ಇದು ನನಗನ್ಸು ಮಟ್ಟಿಗೆ ಸಂವಿಧಾನದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಮಾತಾಡುವಂಥ ಸರಿ ಮಾತು ಅಲ್ಲ. ಅದನ್ನು ಟೀಕೆಗೆ ಒಳಪಡಿಸೋದು, ತಮ್ಮ ಅಭಿಪ್ರಾಯ ಹೇಳೋದು ನಮ್ಮದು ಪ್ರಜಾಸತ್ತಾತ್ಮಕ ಹಕ್ಕಿದೆ. ಹಾಗೆಂದು ಮಾತ್ರಕ್ಕೆ ಅದನ್ನು ಜವಾಬ್ದಾರಿಯಿಂದ ಬೆಳೆಸಬೇಕು ಹೊರತಾಗಿ ಅದನ್ನು ಈ ರೀತಿ ಅವರು ಏನು ಮಾತಾಡ್ತಾರೆ ಫಾರಿನ್ ಸಾಯಿಲ್ ಮೇಲೆ, ಇದು ಸಗಟ್ಟಾಗಿ ಇದು ಅನುಚಿತವಾಗಿದ್ದು, ತಪ್ಪಾಗಿದ್ದು ಅಂತ. ಮತ್ತೆ ದಕ್ಷಿಣ ಕೊರಿಯಾದ ರಾಜಧಾನಿ ಸೋಲ್ನಲ್ಲಿ ಮಾತನಾಡಿದ ಮೋದಿ, ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ, ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿಬಿಟ್ಟಿದ್ದೇವೆ, ಇದೇನ್ ದೇಶವೋ ಇದೇನ್ ಸರ್ಕಾರವೋ, ನಾವು ಇಲ್ಲಿಂದ ಹೊರಡುತ್ತೇವೆ ಎಂದು ಹೇಳ್ತಿದ್ದ ಕಾಲವಿತ್ತು. ಜನರು ಭಾರತ ದೇಶದಿಂದ ಹೊರಕ್ಕೆ ಹೋಗುತ್ತಿದ್ರು, ಉದ್ಯಮಿಗಳು ಇಲ್ಲಿ ವ್ಯವಹಾರ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳ್ತಿದ್ರು. ಇವತ್ತಿನ ದಿನಗಳಲ್ಲಿ ಇವರೆಲ್ಲ ಮತ್ತೆ ಭಾರತಕ್ಕೆ ವಾಪಸ್ ಬರಲು ಸಿದ್ಧರಾಗಿದ್ದಾರೆ. ಭಾರತ ದೇಶದ ಬಗ್ಗೆ ಜನರಲ್ಲಿ ಮನೋಭಾವ ಬದಲಾಗಿದೆ ಎಂದು ಹೇಳಿದ್ದರು. ನರೇಂದ್ರ ಮೋದಿ ನೀಡಿರುವ ಈ ಎಲ್ಲಾ ಹೇಳಿಕೆಗಳ ಹಿನ್ನೆಲೆಯನ್ನು ಇರಿಸಿಕೊಂಡು ನಾವು ಬ್ರಿಟಿಷ್ ಪೂರ್ವ ಭಾರತವನ್ನು ಮತ್ತು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಾಗ ಭಾರತ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಎಂಬುದನ್ನು ಒಂದಿಷ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ನ್ಯೂಯಾರ್ಕ್ನ ಯಂಗ್ ಇಂಡಿಯಾ ಸಂಪಾದಕ ಮತ್ತು ಅಮೆರಿಕಾ ಅಂಡ್ ವರ್ಲ್ಡ್ ಬ್ರದರ್ಹುಡ್ ಅಂಡ್ ಕಾಸಸ್ ಆಫ್ ಫ್ಯಾಮಿನ್ ಇನ್ ಇಂಡಿಯಾ ಪುಸ್ತಕದ ಲೇಖಕ ರೆವರೆಂಡ್ ಜೇಮ್ಸ್ ಬಿ ಸಂಡರ್ಲ್ಯಾಂಡ್ ಹೇಳುವಂತೆ, ಜಗತ್ತಿನ ನಾಗರಿಕತೆಗೆ ಗೊತ್ತಿರಬಹುದಾದ ಎಲ್ಲಾ ರೀತಿಯ ತಯಾರಿಕೆ ಅಥವಾ ಉತ್ಪನ್ನ ಅಥವಾ ಮನುಷ್ಯನ ಮೆದುಳು ಮತ್ತು ಕೈಗಳು ಸೇರಿ ತಯಾರಿಸಬಹುದಾದಂಥ ಯಾವುದೇ ರೀತಿಯ ಅತ್ಯದ್ಭುತ ವಸ್ತುಗಳು ಭಾರತದಲ್ಲಿ ತಯಾರಾಗುತ್ತಿದ್ದವು. ಆ ಕಾಲದಲ್ಲಿ ಭಾರತ ದೇಶ ಯುರೋಪ್ ಅಥವಾ ಜಗತ್ತಿನ ಇನ್ಯಾವುದಾದರೂ ದೇಶಕ್ಕಿಂತ ಹೆಚ್ಚು ಕೈಗಾರೀಕರಣ ಹೊಂದಿದ ಮತ್ತು ಉತ್ಪಾದನೆ ಮಾಡುತ್ತಿದ್ದ ದೇಶವಾಗಿತ್ತು. ಭಾರತದ ಮಗ್ಗಗಳಲ್ಲಿ ತಯಾರಾಗುತ್ತಿದ್ದ ಜವಳಿ ಉತ್ಪನ್ನಗಳು, ಹತ್ತಿ, ಉಣ್ಣೆ ಮತ್ತು ರೇಷ್ಮೆ ಬಟ್ಟೆಗಳು ಇಡೀ ನಾಗರಿಕ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದ್ದವು. ಅದೇ ರೀತಿಯಲ್ಲಿ ಚಿನ್ನದ ಒಡವೆಗಳು ಮತ್ತು ಅಮೂಲ್ಯ ಹರಳುಗಳಿಂದ ತಯಾರಿಸಿದ ಒಡವೆಗಳು ಮೋಹಕವಾಗಿದ್ದವು. ಕಬ್ಬಿಣದಿಂದ ತಯಾರಿಸಿದ ಹಲವು ರೀತಿಯ ವಸ್ತುಗಳು ಮತ್ತು ಪಿಂಗಾಣಿ ವಸ್ತುಗಳು ಮನಸೆಳೆಯುತ್ತಿದ್ದುವು. ಭಾರತೀಯ ವಾಸ್ತುಶಿಲ್ಪವೂ ಕೂಡ ಜಗತ್ತಿನ ಮತ್ಯಾವುದೇ ದೇಶಕ್ಕೆ ಸಡ್ಡು ಹೊಡೆಯುವ ಮಟ್ಟಿಗೆ ಅದ್ಭುತವಾಗಿತ್ತು. ಭಾರತದಲ್ಲಿ ದೊಡ್ಡ ದೊಡ್ಡ ವರ್ತಕರು, ಲೇವಾದೇವಿಗಾರರಿದ್ದರು. ಭಾರತ ದೇಶ ಹಡಗು ನಿರ್ಮಾಣದಲ್ಲಿ ಮಾತ್ರವಲ್ಲದೆ ಬಹುತೇಕ ಎಲ್ಲ ನಾಗರಿಕ ದೇಶಗಳೊಡನೆ ನೆಲ ಮತ್ತು ಜಲಮಾರ್ಗದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿತ್ತು. ಭಾರತ ಇಂಥ ಸಮೃದ್ಧ ದೇಶವೆನ್ನುವುದನ್ನು ಕಂಡುಕೊಂಡ ನಂತರವೇ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟಿದ್ದು. ಬ್ರಿಟಿಷರ ಹಿಡಿತಕ್ಕೆ ಬಂದ ನಂತರ ಭಾರತದ ಭವಿಷ್ಯ ಮಸುಕಾಯಿತು.
ಆವರೆಗಿನ ಎಲ್ಲಾ ಸಾಧನೆಗಳು ಮರೆಯಾದವು. ನಮ್ಮ ದೇಶಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅಂದರೆ ಇಂಗ್ಲೆಂಡ್ದಿಂದ ವ್ಯಾಪಾರದ ನೆಪದಲ್ಲಿ ಬಂತು 1600ದಲ್ಲಿ. ವ್ಯಾಪಾರ ನೆಪದಲ್ಲಿ ಬಂದಂಥ ಒಂದು ಸಂಸ್ಥೆ ಸಾವಕಾಶವಾಗಿ ತಮ್ಮ ಸೇನೆಯನ್ನು ಮಾಡಿಕೊಂಡು ನೌಕಾಪಡೆಗಳು ಇವೆಲ್ಲ ಮಾಡಿಕೊಂಡು ಈ ದೇಶವನ್ನು ಗುಲಾಮ್ ದೇಶವಾಗಿ ಮಾಡಿದರು. ವಿಲ್ ಡ್ಯುರಾಂಟ್ ತನ್ನ ದಿ ಕೇಸ್ ಫಾರ್ ಇಂಡಿಯಾ ಪುಸ್ತಕದಲ್ಲಿ ಹೇಳಿರುವಂತೆ 1792ರಲ್ಲಿ $35 ಲಕ್ಷ ಇದ್ದ ಭಾರತದ ಸಾಲದ ಪ್ರಮಾಣ 1805ರಲ್ಲಿ $1,05,00,000 ಹೆಚ್ಚಳವಾಗಿತ್ತು. 1901ರಲ್ಲಿ $100 ಕೋಟಿ ಏರಿಕೆಯಾಯಿತು. 1929ರಲ್ಲಿ ಭಾರತದ ಸಾಲದ ಮೊತ್ತ $350 ಕೋಟಿ ಭಾರತ ದೇಶಕ್ಕೆ ಒದಗಿದ ಈ ದಾರುಣ ಪರಿಸ್ಥಿತಿಯನ್ನು ಕಂಡ ಮಹಾತ್ಮ ಗಾಂಧಿ ಭಾರತವನ್ನು ಆಳುತ್ತಿರುವ ವಿದೇಶಿ ವ್ಯವಸ್ಥೆ ದೇಶವನ್ನು ನಿರ್ಗತಿಕವಾಗಿಸಿದೆ ಮತ್ತು ನಿರ್ವೀರ್ಯಗೊಳಿಸಿದೆ, ನಾವು ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಿದ್ದೇವೆ ಎಂದು ಉದ್ಗರಿಸಿದ್ದರು. ಬ್ರಿಟನ್ ದೇಶದ ಒಬ್ಬ ಇತಿಹಾಸಕಾರ ಹೇಳುವಂತೆ, ತನ್ನ ದಾಸ್ಯದಲ್ಲಿರಿಸಿಕೊಂಡಿದ್ದ ಭಾರತ ದೇಶದ ಮೇಲೆ ಬ್ರಿಟನ್ ದೇಶ ಈ ಮಟ್ಟಿಗಿನ ದೌರ್ಜನ್ಯವೆಸಗಿದ್ದು ತುಂಬಾ ವಿಷಾದಕರ ವಿಚಾರ. ಭಾರತ ದೇಶ ತಾನು ಸ್ವತಂತ್ರ ದೇಶವಾಗಿದ್ದರೆ ಬ್ರಿಟಿಷರಿಗೆ ತಕ್ಕ ಪಾಠ ಕಲಿಸುತ್ತಿತ್ತು, ಇಂಗ್ಲೆಂಡಿನಿಂದ ಬಂದ ವಸ್ತುಗಳಿಗೆ ತೆರಿಗೆ ವಿಧಿಸುತ್ತಿತ್ತು ಮತ್ತು ತನ್ನ ಕೈಗಾರಿಕೆಗಳು ನಶಿಸಿ ಹೋಗದಂತೆ ರಕ್ಷಿಸಿಕೊಳ್ಳುತ್ತಿತ್ತು. ಆದರೆ ಈ ರೀತಿ ಮಾಡಲು ಭಾರತಕ್ಕೆ ಅವಕಾಶವೇ ಸಿಗಲಿಲ್ಲ, ಏಕೆಂದರೆ ಅದು ದೇಶವನ್ನು ಆಕ್ರಮಿಸಿಕೊಂಡಿದ್ದ ಅಪರಿಚಿತನ ಕರುಣೆಯಲ್ಲಿತ್ತು. ಹಾಗೆಯೇ ಇನ್ನೊಬ್ಬ ಬ್ರಿಟಿಷ್ ವಿದ್ವಾಂಸ ಹೇಳುವಂತೆ, ನಾವು ನಮ್ಮ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಹಣ ಮಾಡಲು ಕ್ರೂರವಾಗಿ ಮತ್ತು ನಿರ್ದಯವಾಗಿ ಭಾರತಕ್ಕೆ ಏನೇನು ಮಾಡಬಾರದೋ ಅದೆಲ್ಲವನ್ನೂ ಮಾಡಿದ್ದೇವೆ. ಮುಕ್ತ ಮಾರುಕಟ್ಟೆ ಸೋಗಿನಲ್ಲಿ ಇಂಗ್ಲೆಂಡ್ ದೇಶದ ವಿವಿಧೆಡೆ ಸ್ಟೀಮ್ ಮಗ್ಗಳಲ್ಲಿ ತಯಾರಿಸುತ್ತಿದ್ದ ಜವಳಿಯನ್ನು ಭಾರತಕ್ಕೆ ತಂದು ಅತಿ ಕಡಿಮೆ ತೆರಿಗೆ ವಿಧಿಸಿ ಮಾರಲಾಗುತ್ತಿತ್ತು. ಆದರೆ ಭಾರತದ ಬಂಗಾಳ ಮತ್ತು ಬಿಹಾರಗಳಲ್ಲಿ ತಯಾರಿಸಲ್ಪಟ್ಟ ಅತ್ಯುತ್ಕೃಷ್ಟ ಗುಣಮಟ್ಟದ ಬಟ್ಟೆಗಳಿಗೆ ಮಾತ್ರ ಅತಿ ಹೆಚ್ಚು ತೆರಿಗೆ ವಿಧಿಸಲಾಗುತ್ತಿತ್ತು. ಅದರ ಪರಿಣಾಮವಾಗಿ ಮ್ಯಾಂಚೆಸ್ಟರ್ ಮತ್ತು ಪೇಸ್ಲಿ ನಗರಗಳು ಅಭಿವೃದ್ಧಿ ಹೊಂದಿದವು. ಭಾರತದ ಜವಳಿ ಉದ್ಯಮ ಹಾಳಾಯಿತು. ಅಭಿವೃದ್ಧಿ ಪಥದತ್ತ ಹೆಜ್ಜೆ ಹಾಕುತ್ತಿದ್ದ ಭಾರತವನ್ನು ಬಲವಂತವಾಗಿ ತಡೆದು ನಿಲ್ಲಿಸಲಾಯಿತು. ಭಾರತದಲ್ಲಿನ ಖನಿಜಗಳನ್ನು ಗಣಿಗಾರಿಕೆ ಮಾಡಲು ಬ್ರಿಟಿಷರು ಅನುಮತಿಯನ್ನೇ ನೀಡಲಿಲ್ಲ. ಇದರಿಂದ ಭಾರತದ ಸಾವಿರಾರು ಕುಶಲ ಕಲಾವಿದರು ನಿರಾಶ್ರಿತರಾಗುವಂತಾಯಿತು. ಭಾರತದಲ್ಲಿನ ಎಲ್ಲಾ ರೀತಿಯ ಕೈಗಾರಿಕೆಗಳು ನಶಿಸಿ ಹೋಗುವಂತೆ ಮಾಡಿದ ಬ್ರಿಟಿಷರು ಭಾರತ ದೇಶ ಸಂಪೂರ್ಣವಾಗಿ ಕೃಷಿಯನ್ನೇ ಆಧರಿಸುವಂತ ದೇಶವನ್ನಾಗಿ ಮಾಡಿದರು ಮತ್ತು ದೇಶದ ನಾಗರಿಕರನ್ನು ಹಸಿವಿನೆಡೆಗೆ ನೂಕಿಬಿಟ್ಟರು. ನೈಸರ್ಗಿಕ ಸಂಪತ್ತನ್ನು ಉಳಿಸಿದ್ರಷ್ಟೇ, ಸಂಪೂರ್ಣವಾಗಿ ತೊಗೊಳೋಕ್ಕಾಗಲಿಲ್ಲ. ಮಿಕ್ಕಂತೆ ಸಂಪತ್ತನ್ನು ಚಿನ್ನ ಆಗಲಿ ಮತ್ತೊಂದಾಗಲಿ ಎಲ್ಲವನ್ನೂ ತೊಗೊಂಡು ಹೋಗೋ ಸ್ವಾತಂತ್ರ್ಯ ಕೊಡುವಾಗ ಈ ದೇಶದಲ್ಲಿ ಏನೂ ಇರಲಿಲ್ಲ. ಒಂದು ಬಡತನವೇ ಇದ್ದಿದ್ದು. ಬಡತನ ಒಂದು ಶಾಪ ಆಗೋದಿಲ್ಲ ಯಾವತ್ತೂ, ಅದೊಂದು ಸ್ಥಿತಿ. ಆ ಸ್ಥಿತಿಯನ್ನು ದಾಟಿಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದಕ್ಕೆ ಬೇಕಾದ ಧೀಶಕ್ತಿ ನಮ್ಮ ನಾಯಕರು ಬೇಕಾಗಿತ್ತದು. ಆ ಧೀಶಕ್ತಿ ಮೊದಲನೇ ಪ್ರಧಾನಮಂತ್ರಿಯಾಗಿದ್ದ ಜವಾಹರಲಾಲ್ ನೆಹರುಗೆ ಇತ್ತದು. ಹಾಗಾಗಿ ಅವ್ರು ಏನು ಮಾಡಿದ್ರು, ಆಧುನಿಕ ಭಾರತ ನಿರ್ಮಾಣ ಮಾಡಕ್ಕೆ ಹೊರಟ್ರು. ಅವರು ಆಧುನಿಕ ಭಾರತ ನಿರ್ಮಾಣ ಮಾಡಕ್ಕೆ ಹೊರಡುವಾಗಲೇ ಅವರು ಬೃಹತ್ ಕೈಗಾರೀಕರಣ ಮಾಡೋದು ದೇಶನ. ವಿಲ್ ಡ್ಯುರಾಂಟ್ನ ಮಾತಿನಲ್ಲಿ ಹೇಳುವುದಾದರೆ 1783ರಲ್ಲಿ ಎಡ್ಮಂಡ್ ಬುರ್ಕ್ ಭವಿಷ್ಯ ನುಡಿದಂತೆ ಪ್ರತಿ ವರ್ಷವೂ ಭಾರತದ ಸಂಪತ್ತನ್ನು ಯಾವುದೇ ಪ್ರತಿಫಲವಿಲ್ಲದೆ ಇಂಗ್ಲೆಂಡ್ಗೆ ಸಾಗಿಸುವುದರಿಂದ ಭಾರತದ ಎಲ್ಲಾ ಸಂಪನ್ಮೂಲಗಳು ಖಾಲಿಯಾಗಿ ಅಂತಿಮವಾಗಿ ಭಾರತ ಸರ್ವನಾಶವಾಗುತ್ತದೆ. ಬ್ರೂಕ್ ಆಡಮ್ಸ್ ಲೆಕ್ಕ ಹಾಕಿರುವಂತೆ ಕ್ರಿಸ್ತಶಕ 1757ರ ಪ್ಲಾಸಿ ಕದನ ನಡೆದ ದಿನದಿಂದ ವಾಟರ್ಲೂ ಕದನದವರೆಗೆ ಸುಮಾರು 57 ವರ್ಷ ಭಾರತದಿಂದ ಇಂಗ್ಲೆಂಡ್ಗೆ ಸಾಗಿಸಿದ ಸಂಪತ್ತಿನ ಮೌಲ್ಯ ಸುಮಾರು $500 ಕೋಟಿ ಮೆಕಾಲೆ ಹೇಳಿದ್ದ ರೀತಿಯಲ್ಲಿ ಭಾರತದಿಂದ ಅಪಹರಿಸಿದ ಈ ಸಂಪತ್ತಿನ ಬಲದಿಂದಲೇ ಇಂಗ್ಲೆಂಡ್ನಲ್ಲಿ ಹೊಸ ಹೊಸ ಅನ್ವೇಷಣೆಗಳು ಮತ್ತು ಕೈಗಾರಿಕಾ ಕ್ರಾಂತಿ ಸಾಧ್ಯವಾಗಿದ್ದು. ಪ್ರತಿ ವರ್ಷವೂ ಭಾರತದ ಒಟ್ಟಾರೆ ಆದಾಯದ ಅರ್ಧದಷ್ಟನ್ನು ಇಂಗ್ಲೆಂಡ್ಗೆ ಸಾಗಿಸಲಾಗುತ್ತಿತ್ತು.
ಮತ್ತು ಇದು ಯಾವತ್ತಿಗೂ ವಾಪಸ್ ಬರಲಿಲ್ಲ. 1757ರಿಂದ ಆಗಸ್ಟ್ 1947ರವರೆಗೂ ಭಾರತದಿಂದ ಸಾಗಿಸಿದ ಸ್ವತ್ತನ್ನು ಇಲ್ಲೇ ಹೂಡಿಕೆ ಮಾಡುವಂತಾಗಿದ್ದರೆ ಅದು 40,000 ಕೋಟಿ ಡಾಲರ್ ಆಗುತ್ತಿತ್ತು. ಈ ಮಟ್ಟದ ಹಣವೇನಾದರೂ ಭಾರತದಲ್ಲೇ ಉಳಿದಿದ್ದರೆ ಅದರ ಕಥೆಯೇ ಬೇರೆಯಾಗುತ್ತಿತ್ತು. ಇಂತಹ ಬೃಹತ್ ಮೊತ್ತ ಜಗತ್ತಿನ ಶ್ರೀಮಂತ ಅಥವಾ ಬಡವ ದೇಶಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತಿತ್ತು. ಭಾರತದಿಂದ ಬ್ರಿಟನ್ಗೆ ಹರಿದು ಹೋದ ಸಂಪತ್ತಿನ ಮೌಲ್ಯ ಎಷ್ಟಿತ್ತೆಂದರೆ ಅಷ್ಟರ ಮಟ್ಟಿಗಿನ ಸಂಪತ್ತನ್ನು ಕಳೆದುಕೊಳ್ಳುವುದರಿಂದ ಜಗತ್ತಿನ ಯಾವುದೇ ಒಂದು ಸಮೃದ್ಧ ದೇಶ ಕೂಡ ಸರ್ವನಾಶವಾಗಿ ಬಿಡುತ್ತಿತ್ತು. ಮತ್ತೊಬ್ಬ ಇಂಗ್ಲಿಷ್ ವ್ಯಕ್ತಿ ಸರ್ ವಿಲ್ಫ್ರೆಡ್ ಸೀವನ್ ಹೇಳುವ ಮಾತಿನಂತೆ ಭಾರತದಲ್ಲಿನ ಬರ ಪರಿಸ್ಥಿತಿ ಪದೇ ಪದೇ ಮರುಕಳಿಸುತ್ತಿತ್ತು ಮತ್ತು ಅತ್ಯಂತ ಕಠಿಣವಾಗಿತ್ತು. ಭಾರತದ ಕೃಷಿಕರು ಭಾರಿ ಸಂಕಷ್ಟದಲ್ಲಿದ್ದರು, ಸಾಲ ಮಾಡಿಕೊಂಡಿದ್ದರು. ಆಗ ವಿಧಿಸಲಾಗುತ್ತಿದ್ದ ಉಪ್ಪಿನ ತೆರಿಗೆ ಬಡವರನ್ನು ಮತ್ತಷ್ಟು ಹೈರಾಣಾಗಿಸುತ್ತಿತ್ತು. ಭಾರತದ ಪರಿಸ್ಥಿತಿ ಅತ್ಯಂತ ಕರುಣಾಜನಕವಾಗಿತ್ತು. ಇದು ಹೀಗೆ ಮುಂದುವರೆದರೆ ಭಾರತದ ಬಹುತೇಕ ಜನರಿಗೆ ತಿನ್ನಲು ಏನೂ ಇಲ್ಲದೆ ಒಬ್ಬರನ್ನೊಬ್ಬರು ಕೊಂದು ತಿನ್ನುವ ನರಭಕ್ಷಕರಾಗುವ ಪರಿಸ್ಥಿತಿ ಉದ್ಭವವಾಗುತ್ತಿತ್ತು. ಪ್ರಧಾನಿ ಮೋದಿ ಭಾರತದ ಇತಿಹಾಸವನ್ನು ಸರಿಯಾಗಿ ಓದಿಕೊಂಡಂತೆ ಕಾಣುವುದಿಲ್ಲ. ಐತಿಹಾಸಿಕ ತಕ್ಷಶಿಲಾ ವಿಶ್ವವಿದ್ಯಾಲಯ ಬಿಹಾರದ ಪಾಟ್ನಾದಲ್ಲಿತ್ತು ಎಂದು ಮೋದಿ ಹೇಳಿದ್ದ ವಿಚಾರ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಇದಲ್ಲದೆ ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತನಾಡುವಾಗ ಅವರನ್ನು ಮೋಹನ್ ಲಾಲ್ ಗಾಂಧಿ ಎಂದು ಕರೆದದ್ದು ಕೂಡ ಭಾರಿ ಆಭಾಸಕ್ಕೆ ಕಾರಣವಾಗಿತ್ತು. ವಿಚಿತ್ರ ಕ್ರಿಮಿನಲೈಸೇಷನ್ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈ ಬಂಡವಾಳ ಶಾಹಿಗಳ ಕೈಗೊಂಬೆಯಾಗಿ ನಮ್ಮ ಸಮಗ್ರ ರೈತರನ್ನು ನಿರ್ಲಕ್ಷಿಸಿ, ಕೃಷಿಯನ್ನು ನಿರ್ಲಕ್ಷಿಸಿ, ಇವರೇನೊಂದು ಆರ್ಡಿನೆನ್ಸ್ ತರ್ತಾ ಇದ್ದಾರೆ, ಭೂಮಿಯ ಇದು ತರ್ತಾ ಇದ್ದಾರೆ, ಇದು ನನಗನ್ಸೋ ಮಟ್ಟಿಗೆ ಜನರ ಹಿತದಲ್ಲಿ ಎಳ್ಳಷ್ಟು ಇಲ್ಲ. ನನಗನ್ಸೋ ಮಟ್ಟಿಗೆ ಈ ದೇಶದ ಏನೊಂದು ಶ್ರಮ ಜೀವಿಗಳ ಬಗ್ಗೆ ಏನದಲ್ಲ ಅವ್ರಿಗೇನೂ ಗೌರವ ಇಲ್ಲ, ಅವರ ಬದುಕಿನ ಬಗ್ಗೆ ಕಾಳಜಿ ಇಲ್ಲ, ಮತ್ತು ತಮ್ಮ ಸೆಲ್ಫ್ ಅಸರ್ಷನ್ನು ತಮಗೆ ತಾವೇ ಸರ್ಟಿಫಿಕೇಟ್ ಕೊಡುವಂಥ ಏನು ಪ್ರವೃತ್ತಿ ಇದೆಯಲ್ಲ, ಇದು ಮಾನವರಿಗೆ ಎಂದೂ ಒಳ್ಳೆಯದಲ್ಲ. 1947ರಲ್ಲಿ ಭಾರತದ ಪ್ರಥಮ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಜವಾಹರಲಾಲ್ ನೆಹರು ಯಾವ ರೀತಿಯಲ್ಲಿದ್ದ ಭಾರತವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಎಂಬುದನ್ನು ತಿಳಿದುಕೊಳ್ಳಬೇಕು. ಭಾರತ ಸ್ವತಂತ್ರಗೊಂಡ ದಿನಗಳಲ್ಲಿ ಒಂದು ಪಿನ್ ಅನ್ನು ಕೂಡ ಆಮದು ಮಾಡಿಕೊಳ್ಳಬೇಕಿತ್ತು ಎಂದು ನೆಹರು ಹೇಳಿದ್ದ ಮಾತು ಹೆಸರುವಾಸಿಯಾಗಿದೆ. ಪ್ರಪಾತದ ಅಂಚಿನಲ್ಲಿದ್ದ ಭಾರತವನ್ನು ತನ್ನ ಹಳೆಯ ವೈಭವದ ದಿನಗಳ ಮಟ್ಟಕ್ಕೆ ತರುವಲ್ಲಿ ನೆಹರು ಮತ್ತು ಅವರ ತಂಡದ ಕೊಡುಗೆ ಶ್ಲಾಘನೀಯ. ಸಾಧನೆಗಳು ಹಾಗೇ ಇದೆ, ಹಂಗಿಲ್ಲ ಅಂತಂದರೆ ಇನ್ನೂ ಭಾಳ ಶೈಶವಾವಸ್ಥೆಯಲ್ಲೇ ಇರಬೇಕಾಯ್ತು. ದೇಶ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಈಗ ಬೃಹತ್ ರಾಷ್ಟ್ರವಾಗಿ ರೂಪುಗೊಂಡಿದೆ. ನೆಹರು ಕಾಲದಿಂದನೂ ಅದಕ್ಕೆ ಕೊಡುಗೆ ಅಪಾರವಾಗಿದೆ. ಅದು ಇಲ್ಲ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಒಂದು ದಿವಸದಲ್ಲಿ ಆಗುವ ಬೆಳವಣಿಗೆ ಅಲ್ಲ ಇದು. ಆ ಪ್ರೋಸೆಸ್ ನಡ್ಕೊಂಡೇ ಬಂದಿರೋದ್ರಿಂದ ಇಲ್ಲಿ ಇವತ್ತು ಲೆವೆಲ್ಗೆ ಇವತ್ತು ಜಗತ್ತಿನ ಪ್ರಮುಖ ರಾಷ್ಟ್ರವಾಗಿ ಗುರುತಿಸುವಂಥ ಸ್ಟೇಜಿಗೆ ಬಂದು ಕೂತಿರೋದು. ಈಗ ಏನೂ ಆಗೇ ಇಲ್ಲ ಅನ್ನೋದಿದೆಯಲ್ಲ, ಅದು ಏನೇನೂ ಅಲ್ಲ. ನೆಹರು ಮತ್ತಿತರರು ದೇಶಕ್ಕೆ ಕೊಟ್ಟ ಅಸಾಧಾರಣ ಕಾಣಿಕೆಗೆ ಸಲ್ಲಬೇಕಾದ ಗೌರವವನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಡುತ್ತಾರೆ ಎಂದು ಅವರ RSS ಹಿನ್ನೆಲೆ ಬಲ್ಲ ಯಾರೂ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಆದರೆ ಕನಿಷ್ಠ ಪಕ್ಷ ವಿದೇಶಿ ನೆಲದಲ್ಲಿ ನಿಂತು ತಮ್ಮನ್ನು ಮತ್ತು ಭಾರತವನ್ನು ಮುಜುಗರಕ್ಕೀಡು ಮಾಡುವುದನ್ನಾದರೂ ನರೇಂದ್ರ ಮೋದಿ ನಿಲ್ಲಿಸಬೇಕಾಗಿದೆ.